ಸೊ ತುಂಬ ದಿನ ಆಯ್ತು ರಿವ್ಯೂ ಮಾಡಿ. ಆ್ಯಂಡ್ ಈ ಒಟ್ಟಿಗೆ 2 ಮೂವಿ ರಿವ್ಯೂ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ 8 ದಿನ ಆಯಿತು ಮತ್ತೆ ಒಂದೊಂದು ವೀಡಿಯೋ ಯಾಕೆ ಮಾಡೋದಂತ. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೋದು. ಒಂದು ಟೋಟಲ್ ಕಾಮಿಡಿ, ಇನ್ನೊಂದು ಜಾನ್ರನೇ ಬೇರೆ. ಸೊ ಬನ್ನಿ ನೋಡೋಣ ಯಾವ ಥರ ವ್ಯೂಸ್ ಬರುತ್ತೆ. ತುಂಬ ದಿನ ಆಗಿದೆ, ಮೊದಲೇ ಹೊಸ ಚಾನಲ್ ವ್ಯೂಸ್ ಹೆಂಗೆ ಬರುತ್ತೋ ಗೊತ್ತಿಲ್ಲ. ಸೊ ಅದರಿಂದ ಜಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಗೊತ್ತು ಹೇಳೋಕೆ ಕೇಳ್ತಾ ಇದ್ದೀನಿ, ಬಟ್ ಏನು ಮಾಡೋದು, ಕ್ರೇಜಿ ಮಾಡಬೇಕಲ್ಲ ಏನಾದೊಂದು. ಸೊ ಜಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಆ್ಯಂಡ್ ಮೊನ್ನೆ ತಾನೇ ವೆಲ್ಕಮ್ ಟು ದ ಜಂಗಲ್ ನೋಡ್ಕೊಂಬಂದೆ. ಸೊ ವೆಲ್ಕಮ್ ಟು ದ ಜಂಗಲ್ ಅಂದರೆ ವೆಲ್ಕಮ್ ಟು ದ ಜಂಗಲ್ ಪಾರ್ಟ್ 3 ಇದು. ಸೊ ನಾನು ಈ ಫ್ರೆಂಚೈಸಿ ಅವಾಗಿನ ನೋಡ್ತಾ ಇದ್ದೀನಿ. ಲೈಕ್ ಅವಾಗಿನ ಇನ್ ಸೆನ್ಸ್ ಅಂದರೆ ಲೈಕ್ ರೀಸೆಂಟಾಗಿ ನಾನು ನೋಡಿದ್ದೆ. ಹೇರಾ ಫೇರೆಲ್ಲ ನಾನು ಅವಾಗ ಲೈಕ್ ಮೊದಲೇ ನೋಡಿದ್ದೆ ಅದೆಲ್ಲ. ಆ್ಯಂಡ್ ಮೂವಿ ಆನೆಸ್ಟಾಗಿ ಹೇಳಲ್ಲ, ತುಂಬ ಜನ ನಾನು ರಿವ್ಯೂಸ್ ನೋಡಿದೆ, ತುಂಬ ಜನ ಹೇಟ್ ಮಾಡ್ತಾ ಇದ್ದಾರೆ ಮೂವಿನ. ಎಲ್ಲರೂ ಅಷ್ಟೊಂದು ಬಿಲ್ಡಪ್ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಇದು ಮಾಡ್ತಾ ಇದ್ದಾರೆ ಅಂತ. ಬಟ್ ನನಗೆ ಪರ್ಸ್ನಲಾಗಿ ಬೇರೆ ಒಪಿನಿಯನ್ ಇದೆ ಮೂವಿ ಬಗ್ಗೆ, ಅದು ನಾನು ಹೇಳ್ತೀನಿ. ಸೊ ಮೂವಿದಲ್ಲಿ ಫಸ್ಟ್ ಆಫ್ ಆಲ್ ಪಾಸಿಟಿವ್ಸ್ ಬಗ್ಗೆನೇ ಮಾತಾಡಬೇಕಂದ್ರೆ, ಮೂವಿ ಕಾಮಿಡಿ ಟೈಮಿಂಗ್ ಆ್ಯಕ್ಚುಲಿ ಚೆನ್ನಾಗಿದೆ. ಎಷ್ಟೋ ಜನ ಹೇಳ್ತಾ ಇದ್ದಾರೆ ಫೋರ್ಸ್ ಕಾಮಿಡಿ ಅಂತ, ಬಟ್ ಆದರೂ ಕೂಡ ಚೆನ್ನಾಗಿದೆ. ತುಂಬ ಜನ ಥಿಯೇಟ್ರ್ ಆಲ್ಮೋಸ್ಟ್ ಫುಲ್ ಇತ್ತು. ಆ್ಯಂಡ್ ಎಲ್ಲರೂ ನೆಗಿತಿದ್ರು ಗುರು, ಯಾರು ಒಬ್ಬರು ಸೈಲೆಂಟ್ ಇದ್ದಿಲ್ಲ ಅಂತ ಅನಿಸಿಲ್ಲ. ಆ್ಯಂಡ್ ಥಿಯೇಟ್ರ್ ಫಿಲ್ ಇತ್ತು. ಆ್ಯಂಡ್ ಎಲ್ಲರೂ ಕೂಡ ನೆಗಿತಿದ್ರು ಗುರು. ಆ್ಯಂಡ್ ನಿಜ ಹೇಳ, ನನಗೂ ಅಲ್ಲಿ ಕುತ್ಕೊಂಡಾಗ ಫೋರ್ಸ್ಫುಲ್ಲಾಗಿ ನಾನು ನೆಗ್ದುಬಿಟ್ಟೆ ಒಂದು 2-3 ಸರಿ. ಆ್ಯಂಡ್ ಟೈಮಿಂಗ್ ಚೆನ್ನಾಗಿದೆ ಆನೆಸ್ಟಾಗಿ ಹೇಳ್ಬೇಕಂದ್ರೆ. ಆ್ಯಂಡ್ ಎಲ್ಲರೂ ನೆಗೆಯೋದ್ರಿಂದ ಅದೊಂದು ಎನ್ವೈರ್ಮೆಂಟ್ ಅನ್ನೋದು ಬಂದ್ಬಿಡುತ್ತೆ. ಆ್ಯಂಡ್ ಎಲ್ಲ ನಾನು ಕೂಡ ನೆಗೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಆ್ಯಂಡ್ ಸೆಕೆಂಡ್ ಹಾಫ್ ನಿಜವಾಗ್ಲೂ ಚೆನ್ನಾಗಿದೆ. ಸೊ ಫಸ್ಟ್ ಹಾಫ್ ಆ್ಯಂಡ್ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫು ಆ ಬಿಲ್ಡಪ್ ಅಂತೆ ಅದು ಇದು ಜಸ್ಟ್ ಅದರಲ್ಲೇ ಹೋಗ್ಬಿಡುತ್ತೆ ಟೈಮೆಲ್ಲ. ಆ್ಯಂಡ್ ಆನೆಸ್ಟಾಗಿ ಹೇಳ್ಬೇಕು, ಅಷ್ಟೊಂದು ಕ್ಯಾರೆಕ್ಟರ್ಸ್ ಇದ್ಮೇಲೆ ಟೈಮ್ ತೊಗೊತಾರೆ. ಸೊ ನೆಗೆಟಿವ್ಸ್, ನನಗೆ ಪಾಸಿಟಿವ್ಸ್ ಏನು ಇಷ್ಟೇನಾ ಅಂದಾಗ ಹೌದು, ಪಾಸಿಟಿವ್ಸ್ ಅಷ್ಟೊಂದಿಲ್ಲ ಮೂವಿದಲ್ಲಿ, ಬಟ್ ನೆಗೆಟಿವ್ಸ್ ಸ್ವಲ್ಪ ಜಾಸ್ತಿನೇ ಇದೆ. ಫಸ್ಟ್ ಆಫ್ ಆಲ್ AI. ಸೊ ಅದು ಯಾವ ಇಯರ್ದು AI ಯೂಸ್ ಮಾಡಿದಾರೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ AI ಅನಿಸ್ತೈತೆ. ಆ್ಯಂಡ್ ಆ ಕುದುರೆದು ಸೀನ್ ಅದ್ರಲ್ಲಿ ಆ್ಯಕ್ಚುಲಿ ಮಿಸ್ಟೇಕ್ಸ್ ಕೂಡ ಇದೆ, ಅವು ಕೂಡ ಯೂಸ್ ಮಾಡಿದ್ದಾರೆ. ಆ್ಯಂಡ್ ನನಗೆ ಗೊತ್ತಿಲ್ಲ ಗುರು ಯಾಕೆ ಅಂದ್ಬಿಟ್ಟು, ಏನು ಬಜೆಟ್ ಇಲ್ಲ ಮೂವಿಗೆ, ಸೊ ಏನಂತ ಗೊತ್ತಿಲ್ಲ, ಅಷ್ಟು ಏನೋ ವರ್ಸ್ಟ್ ಆಗಿತ್ತು AI ಅದು. ಆ್ಯಂಡ್ ಸ್ಟಾರ್ಟಿಂಗ್ ಇಂಟ್ರೋದಲ್ಲಿ ಕೂಡ AI ಥರ ಅನಿಸುತ್ತೆ ಗುರು. ಆ್ಯಂಡ್ ಸ್ಟಾರ್ಟಿಂಗ್ ಇಂಟ್ರೋದಲ್ಲಿ ಕೂಡ AI ಯೂಸ್ ಮಾಡ್ದಂಗಿದೆ ಅದು. ಸೊ ಮೂವಿ ಪೂರ್ತಿ ಒಂದ್ಸರಿ ಹೆಂಗೆ ಗೊತ್ತಾ, ಲೈಕ್ ಚೆನ್ನಾಗಿ ನಡೀತಾ ಇರುತ್ತೆ. ಆ್ಯಂಡ್ AI ಬಂದ್ಬಿಡುತ್ತಾ, ಒಂಥರ ನಿಜವಾಗ್ಲೂ ವಿಯರ್ಡ್ ಅನಿಸ್ಬಿಡುತ್ತೆ. ಆ್ಯಂಡ್ ವರ್ಸ್ಟ್ ಡಿಸಿಷನ್ ಗುರು. ಆ್ಯಂಡ್ ನನಗೆ ನಿಜವಾದ ಎಕ್ಸ್ಪೆಕ್ಟೇಷನ್ ಇದ್ದಿಲ್ಲ ಗುರು. ಯಾಕಂದರೆ ಅಷ್ಟು ದೊಡ್ಡ ಆ್ಯಕ್ಟರ್ಸ್ ನಿಂತ್ಕೊಂಡಾಗ, ಅಷ್ಟು ದೊಡ್ಡ ಬಜೆಟ್ ಇಟ್ಕೊಂಡಾಗ ನೀವು AI ವಿಡಿಯೋ ಯೂಸ್ ಮಾಡ್ತಾಯಿದ್ದೀರಾ. ಆ್ಯಂಡ್ ಅಟ್ಲೀಸ್ಟ್ ಚೆನ್ನಾಗಿರೋದು. ಆ್ಯಂಡ್ ನನ್ನ ಪ್ರಕಾರ ನಾನೇನು ಹೇಳ್ತೀನಿ ಅಂದರೆ, ಆಲ್ರೆಡಿ ನಿಮ್ಮ ಹತ್ರ ಅಷ್ಟೊಂದು ಜನ ಇದ್ದರು, ಆಲ್ರೆಡಿ ಅಷ್ಟೊಂದು ಲೈಕ್ ಅದೊಂದು ಹಾರ್ಸ್ ಸೀನ್ ಬರುತ್ತೆ. ಸೊ ಅಷ್ಟೊಂದು ಕುದುರೆಗಳಿತ್ತು, ಅದನ್ನು ಲೈಕ್ ಜಸ್ಟ್ ಅದನ್ನು ಒಂದು ಹಿಡಿಯೋಕ್ಕೆ ಹೋಗಿ ಜಸ್ಟ್ AI ಯೂಸ್ ಮಾಡಿದ್ದೀರಾ. ದ ವರ್ಸ್ಟ್ ಪಾರ್ಟ್ ಏನಂದರೆ, ಅದೇ ಸೀನ್ನ 3 ಸರಿ ಹಾಕಿದ್ದೀರಾ ಗುರು. ಜಸ್ಟ್ ಇಮ್ಯಾಜಿನ್ ಮಾಡಿರಿ, ಆ ಒಂದೇ ಸೀನ್ನ 3 ಸರಿ ಯೂಸ್ ಮಾಡಿದ್ದಾರೆ. ಸೊ ಬೇರೆ ಆ್ಯಂಗಲ್ಲೇ ಇಲ್ಲ, ಜಸ್ಟ್ ಕಾಪಿ ಪೇಸ್ಟ್. ಅದೊಂದು ತುಂಬ ವಿಯರ್ಡ್ ಆಗಿತ್ತು. ಆ್ಯಂಡ್ ಆನೆಸ್ಟ್ ಎಲ್ಲ ಕಾಮಿಡಿ ವೈಸಲ್ಲಿ ನಾಸ್ಟಾಲ್ಜಿಕ್ ಫೀಲ್ ಬರ್ಸೋಕ್ಕೆ ಓಲ್ಡ್ ಕಾಮಿಡಿ ಯೂಸ್ ಮಾಡಿದ್ದಾರೆ. ಸಾಂಗಲ್ಲಿ ಓಲ್ಡ್ ಡೈಲಾಗ್ಸ್ ಯೂಸ್ ಮಾಡಿದ್ದಾರೆ. ಲೈಕ್ ಅಕ್ಷಯ್ ಕುಮಾರ್ದ ಅದು ಪೈಸಾ ಅದಾಗಿರಲಿ. ಸೊ ಅದು ತುಂಬ ಯೂಸ್ ಮಾಡಿದ್ದಾರೆ, ಚೆನ್ನಾಗಿದೆ. ಲೈಕ್ ಆನೆಸ್ಟ್ ಎಲ್ಲ ನಂಗೆ ನಗು ಬಂತು. ಒಂದು ಕಡೆ ನಾಸ್ಟಾಲಜಿಕ್ ಆಗಿಂದ ನೆಗಿತಾ ಇದ್ದೀನಿ, ಆ್ಯಂಡ್ ಇನ್ನೊಂದು ಕಡೆ ರಿಪೀಟೆಡ್ ಕಾಮಿಡಿ. ನನಗೆ ನಿಜವಾಗ್ಲೂ ಬೇಜಾರಾಗ್ಬಿಡ್ದು ಗುರು. ಲಾಸ್ಟಲ್ಲಿ ಅದನ್ನೇ ಲೈಕ್ ಯೂಸ್ ಮಾಡ್ತಾನೇ ಇದ್ದಾರೆ. ಆ್ಯಂಡ್ ನನ್ಗೆ ಹಂಗೆ ಅನ್ಸಿದ್ದು ಗುರು, ಯಾಕಂದರೆ ಥಿಯೇಟ್ರಲ್ಲಿ ಎಲ್ಲರೂ ನೆಗಿತಿದ್ರು. ಅದು ಯಾವಾಗ ಆ ಸೀನ್ ಬರುತ್ತಲ್ಲ, ಲೈಕ್ ನಿಮ್ಗೆ ಗೊತ್ತಿರ್ಬೋದು, ಯಾರು ನೋಡಿದ್ರೆ ಆ ಸೀನ್ ಯಾವುದಂತ. ಲೈಕ್ ಅದೊಂದು ಒಂದು ಅಜ್ಜಿ ಇರುತ್ತೆ, ಅವ್ರಿಗೆ ಏನು ಮಾಡೋದು ಅರ್ಥ ಆಗಲ್ಲ, ಇನ್ನೊಬ್ಬ ಉರ್ದು ಮಾತಾಡ್ತಾನೆ, ಉರ್ದು ಯಾರಿಗೂ ಅರ್ಥ ಆಗಲ್ಲ. ಸೊ ಅದೊಂದು ಸೀನು ಸಿಚುವೇಶನಲ್ಲಿ ಚೆನ್ನಾಗಿತ್ತು. ಬಟ್ ಅದನ್ನು ಎಷ್ಟು ಸರಿ ಯೂಸ್ ಮಾಡೋದು ಅಂದರೆ ನಿಮಗೆ ಓಕೆ ಕಾಮನ್ ಆಗ್ಬಿಡುತ್ತೆ. ಬಟ್ ಥಿಯೇಟ್ರೆಲ್ಲ ನೆಗಿತಿದ್ರು ಕೂಡ. ಬಟ್ ನಂಗೆ ಅಷ್ಟು ನಗು ಬಂದಿಲ್ಲ ಅದರಲ್ಲಿ ಹೋಗ್ತಾ. ಬಟ್ ಸ್ಟಾರ್ಟಿಂಗಲ್ಲಿ ನಿಜವಾಗಿ ಚೆನ್ನಾಗಿತ್ತು. ಅದು ಒಳ್ಳೆ ಆ ಟೆನ್ಷನಲ್ಲಿ ಅದು ಲೈಕ್ ಆ್ಯಡ್ ಮಾಡಿದಾಗ ಚೆನ್ನಾಗಿತ್ತು. ಸ್ಟೋರಿ ಹೇಳ್ಬೇಕಂದ್ರೆ ಅಷ್ಟೊಂದೇನಿಲ್ಲ ಗುರು, ಜಸ್ಟ್ ಸಿಂಪಲ್ ಸ್ಟೋರಿ. ಲಾಸ್ಟ್ ಒಂದು ಟ್ವಿಸ್ಟ್ ಇದೆ, ಡಬಲ್ ಆ್ಯಕ್ಟಿಂಗ್ ಇದೆ. ಬಟ್ ಅದು ಬಿಟ್ಟರೆ ನಿಮಗೇನು ಗ್ಯಾಪ್ನ ಇಟ್ಕೊಳೋ ಥರ ಏನು ಕ್ರೇಜಿ ಅಂತ ಏನಾಗಲ್ಲ. ಜಸ್ಟ್ ಟಿಪಿಕಲ್ ಓಲ್ಡ್ ಕಾಮಿಡಿ. ಬಟ್ ಅಗೇನ್ ಮೂವಿ ಒನ್ ಟೈಮ್ ಫ್ಯಾಮಿಲಿ ವಾಚ್ಗೋಸ್ಕರ ನೋಡ್ಬೋದು. ಅದು ಬಿಟ್ಟರೆ ನೀವು ಕಂಪ್ಲೀಟಾಗಿ ನೋಡಬೇಕು, ಎಂಜಾಯ್ ಮಾಡಬೇಕಂದ್ರೆ ನನಗೆ ಗೊತ್ತಿರೋ ಪ್ರಕಾರ ನೀವು ಹೋಗೋಕ್ಕಾಗಲ್ಲ. ಆ್ಯಂಡ್ ತುಂಬ ಜನ ಕ್ರಿಟಿಸೈಸ್ ಮಾಡ್ತಾಯಿದ್ದಾರೆ, ಲೈಕ್ ಲಾಜಿಕಲ್ ಮಾಡಬೇಕು ಹಂಗೆ ಹೀಗೆ ಅಂತ. ಬಟ್ ನಾನೇನು ಹೇಳ್ತೀನಿ, ಈ ಲಾಜಿಕೆಲ್ಲ ಮರ್ತೋಗಿ ಸುಮ್ಮನೆ ನಿಮಗೆ ಒನ್ ಟೈಮ್ ಎಂಟರ್ಟೈನ್ಮೆಂಟ್ ಅಂತ ನೋಡಬೇಕಂದ್ರೆ ಹೋಗಿ ನೋಡ್ಕೊಂಬನ್ನಿ. ಬಟ್ ನೀವು ಅದು ಇದು ಯೋಚನೆ ಮಾಡ್ತೀರಂದರೆ ನಾನು ಹೇಳ್ತೇನೆ, ನಾನು ಥಿಯೇಟರಲ್ಲಿ ಹೋದಾಗ ತುಂಬ ಮಿಸ್ಟೇಕ್ಸ್ ಇತ್ತು. ಲೈಕ್ ಗ್ರೀನ್ ಸ್ಕ್ರೀನ್ ಕಾಣಿಸ್ತೈತೆ, ಒಂದು ಕಡೆ ನೋಡಿದ್ರೆ ಗನ್ಸ್ನ ಫೇಕ್ ಇರೋದನ್ನ ರಿಯಲ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಏನೇನೋ ಕ್ವಶನ್ಸ್ ಇತ್ತು ನನಗೂ. ಬಟ್ ಅದೆಲ್ಲ ಮರ್ತೋಗಿ ಜಸ್ಟ್ ಮೂವಿ ನೋಡ್ಬೇಕಂತ ನೋಡಿದ್ರೆ ಓಕೆ, ಒನ್ ಟೈಮ್ ವಾಚ್ ಇದು. ಅದು ಬಿಟ್ಟರೆ ನಿಮಗೆ
ಮತ್ತೆ ನೋಡೋಕೆ ಇಷ್ಟ ಆಗಲ್ಲ ಗುರು, ಆನೆಸ್ಟಾಗಿ ಹೇಳ್ತಾ ಇದ್ದೀನಿ. ಸೊ ಇಷ್ಟೇ ಗುರು ನನ್ನ ರಿವ್ಯೂ. ವೆಲ್ಕಮ್ ಟು ದ ಜಂಗಲಲ್ಲಿ ಅಂಡ್ ದಯವಿಟ್ಟು ವೆಲ್ಕಮ್ ಟು ದ ಜಂಗಲ್ 4 ಮಾಡೋಕ್ಕೆ ಹೋಗ್ಬೇಡ್ರಿ. ಮಾಡಿದ್ರೆ ಪ್ಲೀಸ್ ಹಳೆ ಕಾಮಿಡಿನ ಎತ್ತಿ ಹಾಕ್ಬೇಡ್ರಿ ದಯವಿಟ್ಟು. ಸೊ ಬೇರೆ ಹೊಸ ಟ್ರೈ ಮಾಡಿರಿ, ಹೊಸ ಕಾನ್ಸೆಪ್ಟ್ ಹುಡುಕ್ರಿ, ಕಾಮಿಡಿ ಎಲ್ಲದರಲ್ಲೂ ಇದೆ ಗುರು. ಸೊ ಇಷ್ಟು ಹೇಳ್ತಾ ನೆಕ್ಸ್ಟ್ ಮೂವಿಗೆ ಹೋಗೋಣ. ಸೊ ಇವಾಗ ನಾನು ಮಾತಾಡ್ತಿರೋ ಮೂವಿ ಬಂದು ತುಂಬ ಜನ ಅಷ್ಟೊಂದು ನಾನು ಕನ್ನಡ ರಿವ್ಯೂಸ್ ಬಗ್ಗೆ ಮಾತ್ರ ಹೇಳ್ತಾ ಇರೋದು. ಅಷ್ಟೊಂದು ಜನ ಲೈಕ್ ರಿವ್ಯೂ ಮಾಡೋಕೆ ಹೋಗಿಲ್ಲ, ಯಾಕಂದ್ರೆ ಗೊತ್ತಿಲ್ಲ ಗುರು. ಇದು ಒಳ್ಳೆ ಮೂವಿ, ಒಳ್ಳೆ ಕಂಟೆಂಟ್ ಇದು. ಬಟ್ ತುಂಬ ಜನ ಮೀನ್ಸ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ, ಬಟ್ ತುಂಬ ಜನ ಮೀನ್ಸ್ ಮೆಜಾರಿಟಿ ಯಾರ್ಯಾರು ಇದ್ದಾರೆ ಅವ್ರು ಯಾರು ಮಾಡೋಕೆ ಹೋಗಿಲ್ಲ. ಸೊ ಅದೇ ಅನ್ಕೋತಿದ್ದೆ, ಯಾಕೆ ಗುರು ಏನಕ್ಕೆ ಮಾಡಿಲ್ಲ ಅಂದ್ಬಿಟ್ಟು. ಆ್ಯಂಡ್ ನಾನು ಸರಿ ಒಂದು ಮಾತು ಟ್ರೈ ಮಾಡೋಣ ಕೇಳಿ ನಿಜವಾಗ್ಲೂ ನಾನು ಯಾವುದೋ ಒಂದು ರಿವ್ಯೂ ನೋಡ್ಬಿಟ್ಟು ಹೋಗಿ ಈ ಮೂವಿಗೆ. ಆ್ಯಂಡ್ ನಿಜವಾಗ್ಲೂ ಗುರು ನನಗೆ ಎಷ್ಟು ಖುಷಿ ಆಯ್ತು ಅಂದರೆ ಈ ಮೂವಿಗೆ ಹೋದೆ ಅಂದ್ಬಿಟ್ಟು. ಅಷ್ಟು ಚೆನ್ನಾಗಿದೆ ಗುರು ಸೀರಿಯಸ್ ಆಗಿ. ಆ್ಯಂಡ್ ನಾನು ಏನೋ ಹೇಳ್ಬೇಕಂತ ಹೇಳ್ತಾಯಿಲ್ಲ, ಈ ಅಷ್ಟು ನಿಜವಾಗ್ಲೂ ಚೆನ್ನಾಗಿದೆ. ಆ್ಯಂಡ್ ನನಗೆ ಇದು ಪರ್ಸನಲಿ ತುಂಬ ಇಷ್ಟ ಆಯ್ತು ಕೂಡ ಇದು. ಇನ್ನೂ ನಿಮ್ಗೆ ಗೊತ್ತಾಯಿಲ್ಲ ನಾನು ಯಾವ ಮಲಯಾಳಿ ಮೂವಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಸೊ ನಾನು ಮಾತಾಡ್ತಿರೋದು ಬಾಲನ್ ದ ಬಾಯ್ಸ್ ಬಗ್ಗೆ. ಸೊ ಇದು ನಾನು ಓದೆ ಲೈಕ್ ನಿಯರ್ ಬೈ ಥಿಯೇಟ್ರಲ್ಲಿ ಲೈಕ್ ಇನ್ನೊಂದು ಮಲಯಾಳಿದಲ್ಲಿತ್ತು. ಸೊ ಫಸ್ಟ್ ಆಫ್ ಆಲ್ ನಾನು ಯಾವಾಗೂ ನಾನು ಏನು ಗೊತ್ತಾ ಬ್ಯಾಡ್ ಲಕ್ಕು, ಈ ಕನ್ನಡದಲ್ಲಿ ನೋಡ್ಬೇಕು ಅನ್ಕೊತೀನಿ. ಯಾಕಂದ್ರೆ ನಂಗೆ ಮಲಯಾಳಿ ಸ್ವಲ್ಪನೂ ಅರ್ಥ ಆಗಲ್ಲ. ಸಬ್ಟೈಟಲ್ಸ್ ಇದ್ರೆ ಓಕೆ, ಮೆಜಾರಿಟಿ ಸಬ್ಟೈಟಲ್ಸ್ ಇರುತ್ತೆ. ಬಟ್ ನಂಗೆ ಒಂಥರ ಭಯ ಗುರು, ಸಬ್ಟೈಟಲ್ಸ್ ಇಲ್ಲ ಅಂದರೆ ಏನು ಮಾಡೋದು. ಬಟ್ ಏನೋ ಲಕ್ಕೀಲಿ ಸಬ್ಟೈಟಲ್ಸ್ ಕೂಡ ಇತ್ತು. ಆ್ಯಂಡ್ ನಾನು ಮಲಯಾಳಿಗೆ ಮತ್ತೆ ಹೋಗಿದ್ದು. ಸೊ ನನಗೆ ಏನು ಅನಿಸ್ತು ನಾನು ಹೇಳ್ತೀನಿ. ಸೊ ಈ ಒಂದು ಮೂವಿ ಬಂದು ಸೈಕಾಲಜಿಕಲ್ ಥ್ರಿಲ್ಲರಲ್ಲಿ ಬರುತ್ತೆ, ಯಾವ ಜಾನ್ರದಲ್ಲಿ ಬರುತ್ತೆ. ಆ್ಯಂಡ್ ಆನೆಸ್ಟಾಗಿ ಹೇಳಲ್ಲ, ಈ ಮೂವಿ ಒನ್ಲೈನ್ ರಿವ್ಯೂ ಹೇಳ್ಬೇಕು ನಿಜವಾಗ್ಲೂ ಚೆನ್ನಾಗಿದೆ ಗುರು. ನೀವು ನಮ್ಮ ನೋಡಿಲ್ಲ ಅಂದರೆ ಡೆಫಿನೆಟ್ಲಿ ಟಿಕೆಟ್ ಬುಕ್ ಮಾಡಿರಿ, ಮತ್ತು ಮಿಸ್ ಮಾಡ್ಕೊಂಡು ಹೋಗಬೇಡ್ರಿ. ಆ್ಯಂಡ್ ಅಷ್ಟೊಂದು ಮಾರ್ಕೆಟಿಂಗ್ ಕೂಡ ಮಾಡಿಲ್ಲ ಇದನ್ನು. ನಂಗೆ ಅದೇ ಒಂಥರ ಬೇಜಾರು, ಲೈಕ್ ಮಾರ್ಕೆಟಿಂಗೇ ಮಾಡಿಲ್ಲ, ಏನಿಲ್ಲ, ಡೈರೆಕ್ಟ್ ಥಿಯೇಟರ್ಸ್ ಬಂದೈತೆ. ಆ್ಯಂಡ್ ವರ್ಡ್ ಟು ವರ್ಡಿಂದ ನೀವು ನಂಬಲ್ಲ, ನಾನು ಈ ಥಿಯೇಟ್ರಿಗೆ ಹೋದಾಗ ಫುಲ್ ಇತ್ತು, ಫುಲ್ ಪ್ಯಾಕ್ಡ್ ಇತ್ತು. ಒಂದು ಸೀಟ್ ಖಾಲಿ ಹೊಡಿತಿದ್ದಿಲ್ಲ. ಆ ಒಂದು ವಿಜುವಲ್ಸ್, ಆ ಒಂದು ಸೌಂಡ್ ಎಫೆಕ್ಟ್ಸ್ ಎಲ್ಲ ಆಟ ಆಡಿದ್ದಾರೆ ನೋಡಿ ಗುರು. ನಿಜವೂ ತುಂಬ ಇಷ್ಟ ಆಯ್ತು ನನಗೆ ಮೂವಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಶಾರ್ಟ್ ಫಾರ್ಮಲ್ಲಿ ಹೇಳ್ಬೇಕಂದ್ರೆ, ಸೊ ಮೂವಿ ಬೇಸಿಕ್ಲಿ ಬಂದು ಅವನು ಹುಡುಗ ಬಂದು ಅವ್ರ ಅಮ್ಮ ನೋಡ್ಕೊ ಹೋಗ್ತಾನೆ. ಅದಕ್ಕಿಂತ ಮುಂಚೆ ಏನಾಗುತ್ತೆ, ಅವ್ರ ಅಮ್ಮ ಒಂದೇನೋ ಜೈಲಿಂದ ಬಂದಿರ್ತಾರೆ, ಏನೇನೋ ನಡೆದಿರುತ್ತೆ ಸೀನ್ಸು. ಆ್ಯಂಡ್ ಈ ಒಂದು ಇದರಲ್ಲಿ ಆ್ಯಂಡ್ ನನಗೆ ಫಸ್ಟ್ ಆಫ್ ಆಲ್ ನಾನು ಮುಂದೆ ಹೇಳ್ಬಿಡ್ತೀನಿ, ನಾನು ಟ್ರೈಲರ್ ನೋಡಿದಾಗ. ಸೊ ಫಸ್ಟ್ ಆಫ್ ಆಲ್ ನಾನು ಟ್ರೈಲರ್ ನೋಡಿದಾಗ ನನಗೇನು ಅನಿಸ್ತಂದರೆ, ಅವ್ರ ಅಮ್ಮ ಬಂದು ಲೈಕ್ ಗನ್ ಹಿಡ್ಕೊಂಡಿದ್ರು ಮೀನ್ಸ್ ಟ್ರೈಲರಲ್ಲಿ. ಸೊ ನಾನೇ ಅಂದ್ಕೊಂಡಿದ್ದೆ, ಓಕೆ ಇವರು ಮೆಂಟಲಿಂದ ಆ ಥರ ಏನೋ ತೋರಿಸ್ತಾರೆ, ಹಂಗೆಲ್ಲ ಎಕ್ಸ್ಪೆಕ್ಟೇಷನ್ ಇತ್ತು ನನಗೆ ಇದರಲ್ಲಿ. ಲೈಕ್ ನಿಮಗೆ ಅದು ಗೊತ್ತಾಗಬೇಕಂದ್ರೆ ಅವ್ದು ಮೆಂಟಲ್ಲ ಅಥವಾ ಏನು, ಸೊ ಏನೇನಿದೆ ಅಂದ್ಬಿಟ್ಟು ನೀವು ಥಿಯೇಟ್ರಲ್ಲೇ ನೋಡ್ಬೋದು. ಆ್ಯಂಡ್ ನಿಜವಾಗ್ಲೂ ಚೆನ್ನಾಗಿದೆ ಗುರು, ವಿಜುವಲ್ಸ್ ಎಲ್ಲ ಆಟ ಆಡಿದ್ದಾರೆ. ಆ್ಯಂಡ್ ಒಂದು ರಿವೀಲ್ ಬರುತ್ತಲ್ಲ, ಅಷ್ಟಲ್ಲಿ ನನಗೆ ಅದು ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಜಸ್ಟ್ ಹೇಳ್ಬೇಕಂದ್ರೆ ಈ ಮೂವಿ ನೀವು ಕುತ್ಕೊಂಡಾಗ ನಿಮಗೆ ಜಸ್ಟ್ ಲೈಕ್ ಎಂಜಾಯ್ ಮಾಡ್ತೀರಾ. ಒಂದು 2 hours ನಿಮ್ಗೇನು ಬೇರೆ ಏನು ಅನಿಸಲ್ಲ, ಆ ರೀತಿ ನಿಮಗೆ ಮಜಾ ಕೊಡುತ್ತೆ. ಆ್ಯಂಡ್ ಸೈಕಾಲಜಿಕಲ್ ಥ್ರಿಲ್ಲರ್ ಆದರೂ ಕೂಡ ನನಗೆ ಮೂವಿ ಬಂದು ಆನೆಸ್ಟಾಗಿ ತುಂಬಾ ಬ್ಯೂಟಿಫುಲ್ ಆಗಿದೆ ಗುರು. ನಿಜವಾಗ್ಲೂ ಸಾಂಗ್ಸಿಂದ ಹಿಡಿದು ಆ ಬ್ಯಾಕ್ಗ್ರೌಂಡ್ ಸೌಂಡ್ಸ್ ಹಾಕ್ತಾರೆ. ಆ್ಯಂಡ್ ಇದ್ರ ಬಗ್ಗೆ ಹೇಳ್ತಾನೆ ಇರ್ತೀನಿ ಗುರು, ನಾನು ರಿಪೀಟ್ ಹೇಳ್ತಾನೆ ಇರ್ತೀನಿ ಚೆನ್ನಾಗಿದೆ ಅಂತ. ಆ್ಯಂಡ್ ಒಂದು ಪಾಯಿಂಟಲ್ಲಿ ನಾನು ನೆಗೆಟಿವ್ ಹೇಳ್ಬೇಕಂದ್ರೆ, ಒಂದು ಸ್ವಲ್ಪ ಲ್ಯಾಗ್ ಹಿಡೀತು. ಸ್ವಲ್ಪ ಸ್ಟೋರಿ ಹೇಳಿದ್ರು ಆಫ್ಟರ್ ಇದು ಸೆಕೆಂಡ್ ಹಾಫ್ ಆದಮೇಲೆ. ಬಟ್ ಆದರೆ ಅಲ್ಲಿ ಒಂದು ಟ್ವಿಸ್ಟ್ ಇತ್ತು ನೋಡ್ರಿ, ಅಲ್ಲಿ ಚೇಂಜ್ ಆಗ್ಬಿಡುತ್ತೆಲ್ಲ, ಅಲ್ಲಿ ಇಂಟ್ರೆಸ್ಟ್ ವಾಪಸ್ ಬಂದ್ಬಿಡ್ತು, ಅಲ್ಲಿ ಮಜಾ ಬಂದ್ಬಿಡ್ತು ನೋಡೋಕ್ಕೆ ಈ ಇಡೀ ಮೂವಿನ. ಸೊ ನೀವು ಇದು ನೋಡಿಲ್ಲ ಅಂದರೆ OTT ಬರೋಕ್ಕಿಂತ ಮುಂಚೆ ಥಿಯೇಟರಲ್ಲಿ ನೋಡ್ರಿ. ಯಾಕಂದರೆ OTT ಆ ಮಜಾ ಬರಲ್ಲ ಗುರು. ಆ ಒಂದು ಸೌಂಡ್, ಆ ಒಂದು ವಿಜುವಲ್ಸು, ಲೈಕ್ ಗ್ರೀನರಿ ಸೀನ್ಸ್ ಆಗಿದೆ, ಲೈಕ್ ಆ ಮರ, ಅದು ಇದು ಆ ವೈಬ್ ಇರಲಿ. ಸೊ ತುಂಬಾ ಚೆನ್ನಾಗಿದೆ ಗುರು, ಆನೆಸ್ಟಾಗಿ ತುಂಬ ಬ್ಯೂಟಿಫುಲ್ ಮೂವಿ ಇದು. ಸೊ ಹೋಗಿ ನೋಡಿ, ಕನ್ನಡದಲ್ಲಿ ಕೂಡ ಇದೆ, ನಿಮಗೆ ನಿಯರ್ ಬೈ ಥಿಯೇಟರ್ ನಿಮ್ಮ ಲಕ್ಕಲ್ಲಿ ಸಿಕ್ಕಿದ್ರೆ ಹೋಗಿ ಗುರು. ನನಗೆ ಇಲ್ಲಿಂದ 20-30 ಕಿಲೋಮೀಟರ್ ತೋರಿಸಿತ್ತು. ಸೊ ನಾನು ಮಲಯಾಳಿಗೆ ಹೋಗಿ ಬಂದು ಇನ್ನೇನು ಮಾಡೋದು ಅಂದ್ಬಿಟ್ಟು. ಸೊ ಹೋಗಿ ನೋಡಿರಿ, ಮಿಸ್ ಮಾಡ್ಕೊಂಡು ಹೋಗ್ಬೇಡ್ರಿ. ವೆಲ್ಕಮ್ ಟು ದ ಜಂಗಲ್ ನಿಮ್ಗೆ ಇಷ್ಟ ಗುರು, ನಾನು ಅದಕ್ಕೆ ಹೇಳಕ್ಕೆ ಹೋಗಲ್ಲ. ಬಿಕಾಸ್ ನನಗೆ ಪರ್ಸ್ನಲಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು. ಆದರೆ ಎಂಜಾಯ್ ಮಾಡಿದೆ ಗುರು. ಒನ್ ಟೈಮ್ ವಾಚ್ ನೀವು ಹೋಗಿದ್ರೆ ಹೋಗ್ಬೋದು, ಬಟ್ ಇದಕ್ಕೆ ಡೆಫಿನೆಟ್ಲಿ ಹೋಗಿ. ಸೊ ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಇದೇ ಥರ ನಿಮಗೆ ರಿವ್ಯೂಸ್ ಎಲ್ಲ ಬೇಕಂದರೆ, ಚಾನಲ್ ಅಪ್ಡೇಟ್ಸ್ ಮತ್ತು ಮೂವಿ ಟಾಕ್ಸ್ ಪ್ರತಿಯೊಂದು ಬೇಸಿಕ್ಲಿ ಏನು ಹೇಳಕ್ಕೆ ಬರ್ತಾಯಿದ್ದೀನಿ ಅಂದರೆ, ಸೊ ಜಸ್ಟ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಇದೇ ಥರ ವೀಡಿಯೋಸ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ ಅಷ್ಟೇ. ಆ್ಯಂಡ್ ಇನ್ನೇನು ಹೇಳೋದು ಗುರು. ಆ್ಯಂಡ್ ಥ್ಯಾಂಕ್ ಯು ಗುರು 21 ಸಬ್ಸ್ಕ್ರೈಬರ್ಸ್ಗೆ. ನನಗೆ ನಾನು ನಿಜವಾಗ್ಲೂ ನೆನ್ನೆ ನೋಡಿದೆ, ನನ್ನ ನಿಜವಾಗ್ಲೂ ತುಂಬ ದೊಡ್ಡ ವಿಷಯ ಬರೋದು, ಓಕೆನಾ. ಸೊ ಸಿಗೋಣ ಇದೇ ಥರ ವೀಡಿಯೋಸಲ್ಲಿ. ಆದರೆ ಅನ್ನೋ ಗಂಟ ನೀವು ಕ್ರೇಜಿ ಮಾಡ್ತೀರಿ, ನಾನು ಕ್ರೇಜಿ ಮಾಡ್ತಾ ಇರ್ತೀನಿ. ಸಿಗೋಣ.